ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಂದಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ನೀವು ಎಷ್ಟೇ ಡಯಟ್ ಮಾಡಿದ್ರು ನಿಮ್ಮ ತೂಕ ಕಡಿಮೆ ಆಗ್ತಾ ಇಲ್ವಾ? ನೀವು ಬೆಳಗ್ಗೆ ಎಷ್ಟೇ ನೀರು ಕುಡಿದ್ರು ಮತ್ತೆ ಯಾವುದೇ ವ್ಯಾಯಾಮ ಮಾಡಿದ್ರು ಕೂಡ ನಿಮ್ಮ ಹೊಟ್ಟೆಯ ಬೊಜ್ಜು ಕರಗ್ತಾ ಇಲ್ವಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಈ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂತಹ ಮತ್ತು ಆರೋಗ್ಯಕ್ಕೆ ಅನುಕೂಲ ಆಗಿರ್ತಕ್ಕಂತಹ ಒಂದು ಟಿಪ್ಸ್ ಅನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತೆ ವಿಡಿಯೋದಲ್ಲಿ ತೂಕ ಕಡಿಮೆ ಆಗೋದಕ್ಕೆ 7 ಬೆಸ್ಟ್ ಫುಡ್ ಯಾವ್ಯಾವ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಮತ್ತೆ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಫ್ಯಾಟ್ ಬರ್ನ್ ಡ್ರಿಂಕ್ ನ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ವೆಯ್ಟ್ ಲಾಸ್ ಅಂದ್ರೆ ಏನು? ವೆಯ್ಟ್ ಲಾಸ್ ಅಂದ್ರೆ ಊಟ ಬಿಡೋದು ಅಲ್ಲ, ಮತ್ತೆ ಅದನ್ನ ಸಹಿಸ್ಕೊಂಡಿರೋದು ಅಲ್ಲ. ಅದರ ಬದಲಾಗಿ ಸರಿಯಾದ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸ್ಕೊಳೋದು, ಮತ್ತೆ ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ಮತ್ತೆ ಚಟುವಟಿಕೆಯುಕ್ತ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳೋದು. ಈ ಮೂರನ್ನು ಬ್ಯಾಲೆನ್ಸ್ ಮಾಡೋದನ್ನೇ ನಾವು ವೆಯ್ಟ್ ಲಾಸ್ನ ಒಂದು ದೊಡ್ಡ ರಹಸ್ಯ ಅಂತಾನೆ ಹೇಳ್ಬೋದು. ತೂಕ ಹೆಚ್ಚಾಗಲು ಪ್ರಮುಖ ಕಾರಣಗಳು ಯಾವ್ಯಾವು ಅಂತೇಳಿ ಇವಾಗ ನೋಡೋಣ. ಮೊದಲನೇದಾಗಿ ಅತಿಯಾದಂತಹ ಸ್ವೀಟ್ ಮತ್ತೆ ಜಂಕ್ ಫುಡ್ನ ಸೇವನೆಯಿಂದ ನಮ್ಮಲ್ಲಿ ಪ್ರಮುಖವಾಗಿ ತೂಕ ಹೆಚ್ಚಾಗೋದಕ್ಕೆ ಕಾರಣವಾಗಬಹುದು. ನಂತರ ತಡವಾಗಿ ಊಟ ಮಾಡಿ ತಕ್ಷಣ ಮಲಗೋದ್ರಿಂದನೂ ಕೂಡ ನಮ್ಮಲ್ಲಿ ತೂಕ ಹೆಚ್ಚಾಗುತ್ತೆ. ಮತ್ತೆ ಕಡಿಮೆ ನಿದ್ರೆಯಿಂದ, ಮತ್ತೆ ಒತ್ತಡದ ಜೀವನ ಶೈಲಿಯಿಂದ, ಮತ್ತೆ ಚಟುವಟಿಕೆ ಇಲ್ಲದ ಅಂತಹ ಒಂದು ಜೀವನ ಶೈಲಿಯಿಂದಲೂ ಕೂಡ ನಮ್ಮಲ್ಲಿ ತೂಕ ಹೆಚ್ಚಾಗುವಂತಹ ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ನೀವು ವೆಯ್ಟ್ ಲಾಸ್ ಆಗ್ಬೇಕಾ? ಹಾಗಾದ್ರೆ ಈ ರೂಟೀನ್ ಫಾಲೋ ಮಾಡಿ. ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು, ನಂತರ 30 ನಿಮಿಷ, ಕನಿಷ್ಠ 30 ನಿಮಿಷ ನಡಿಗೆಯನ್ನ ಮಾಡ್ತಕ್ಕಂಥದ್ದು, ಮತ್ತೆ ಸರಿಯಾದ ರೀತಿಯ ಆಹಾರ ಪದ್ಧತಿಯನ್ನ ಅಳವಡಿಸ್ತಕ್ಕಂಥದ್ದು, ಮತ್ತೆ ಸರಿಯಾದ ರೀತಿ ಅಂದ್ರೆ ದಿನಕ್ಕೆ 7ರಿಂದ 8 ಗಂಟೆ ನಿದ್ದೆಯನ್ನ ಮಾಡ್ತಕ್ಕಂಥದ್ದು, ಕನಿಷ್ಠ ಪಕ್ಷ 3ರಿಂದ 4 ಲೀಟರ್ ನೀರನ್ನ ಸೇವನೆ ಮಾಡ್ತಕ್ಕಂಥದ್ದು. ಇವೆಲ್ಲದನ್ನು ಮಾಡೋದನ್ನು ನಮ್ಮ ವೆಯ್ಟ್ ಲಾಸ್ನ ಒಂದು ರೂಟೀನ್ ಆಗಿರುತ್ತೆ. ನಾನು ಅವಾಗಲೇ ಹೇಳ್ದಾಗೆ ನಮ್ಮ ತೂಕವನ್ನು ನಿಯಂತ್ರಣ ಮಾಡೋದಕ್ಕೆ 7 ಬೆಸ್ಟ್ ಫುಡ್ ಯಾವುದು ಅಂತ ಹೇಳಿ ಇವಾಗ ನೋಡೋಣ. ಮೊದಲನೇದಾಗಿ ನುಗ್ಗೆ ಸೊಪ್ಪು. ಇದನ್ನ ಮೊರಿಂಗಾ ಲೀವ್ಸ್ ಅಂತ ಕೂಡ ಕರೀತಾರೆ. ಇದು ನಮ್ಮ ದೇಹದ ಮೆಟಬಾಲಿಸಮ್ ಅನ್ನ ಹೆಚ್ಚು ಮಾಡುತ್ತೆ, ಮತ್ತು ನಮ್ಮ ದೇಹದ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ, ಮತ್ತೆ ನಮ್ಮ ಹಸಿವನ್ನ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನ ನಾವು ಪಲ್ಯ ಆಗಿರ್ಬೋದು, ಮತ್ತೆ ಕಷಾಯ, ಮತ್ತೆ ಸೂಪ್, ಮತ್ತೆ ಸಾಂಬಾರ್ನ ರೀತಿಯಾಗಿ ಇದನ್ನ ನಾವು ಬಳಕೆ ಮಾಡ್ಬೋದು. ಇದನ್ನ ವಾರದಲ್ಲಿ 2ರಿಂದ 3 ಬಾರಿ ಮಾತ್ರ ಬಳಕೆ ಮಾಡೋದು ಒಳ್ಳೆಯದು. ಎರಡನೇದಾಗಿ ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ ನಮ್ಮ ಬೆಲ್ಲಿ ಫ್ಯಾಟ್ ನ ಕಡಿಮೆ ಮಾಡೋದಕ್ಕೆ ತುಂಬಾನೇ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ಒಂದು ಚಮಚ ಚಿಯಾ ಸೀಡ್ಸ್ ಅನ್ನ 1 ಗ್ಲಾಸ್ ನೀರಿಗೆ ರಾತ್ರಿಯನ್ನೇ ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಇದರ ಬೆನಿಫಿಟ್ ನಮಗೆ ಸಿಗುತ್ತೆ. ನಂತರ ಮೂರನೇದಾಗಿ ಓಟ್ಸ್. ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾನೇ ಅನುಕೂಲವಾಗಿರ್ತಕ್ಕಂಥದ್ದು. ಓಟ್ಸ್ ಇದನ್ನ ನಾವು ಬೆಳಗಿನ ತಿಂಡಿಗೆ ಬಳಸೋದು ಉತ್ತಮ. ನಂತರ ಶುಂಠಿಯನ್ನ ಫ್ಯಾಟ್ ಬರ್ನ್ ಅಂತಾನೆ ಹೇಳ್ತಾರೆ. ಇದನ್ನ ನಾವು ಕಷಾಯದ ರೂಪದಲ್ಲಿ ಬಳಸೋದ್ರಿಂದ ನಮ್ಗೆ ಇದರ ಒಂದು ಬೆನಿಫಿಟ್ ಸಿಗುತ್ತೆ. 5ನೇದಾಗಿ ಸ್ವಲ್ಪ ಬೆಚ್ಚಗಿನ ನೀರಿಗೆ ನಿಂಬೆಹಣ್ಣು ಮತ್ತೆ ಜೇನುತುಪ್ಪವನ್ನ ಬೆರೆಸಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಬಳಸೋದ್ರಿಂದ ನಮ್ಮ ದೇಹವನ್ನ ಡಿಟಾಕ್ಸ್ ಕೂಡ ಮಾಡುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಕೊಬ್ಬನ್ನ ಕರಗಿಸೋದಕ್ಕೂ ಕೂಡ ಸಹಾಯವನ್ನ ಮಾಡುತ್ತದೆ. 6ನೇದಾಗಿ ಹಸಿರು ತರಕಾರಿಗಳು ಮತ್ತೆ ಸೊಪ್ಪು. ಇದರಲ್ಲಿ ಕಡಿಮೆ ಕ್ಯಾಲೋರೀಸ್ ಮತ್ತೆ ಹೆಚ್ಚು ಫೈಬರ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಕೊನೆಯದಾಗಿ ಪ್ರೋಟೀನ್ ಫುಡ್ಸ್. ಇದು ನಮ್ಮ ಜೀರ್ಣಕ್ರಿಯೆಗೂ ಒಳ್ಳೆಯದು, ಮತ್ತೆ ನಮ್ಮ ದೇಹದ ಫ್ಯಾಟ್ ಬರ್ನ್ ಮಾಡೋದಕ್ಕೂ ಕೂಡ ಒಳ್ಳೆಯದು. ನಾನು ಅವಾಗಲೇ ಹೇಳ್ದಾಗೆ ಪವರ್ಫುಲ್ ಫ್ಯಾಟ್ ಬರ್ನ್ ಡ್ರಿಂಕ್ ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ. ಮೊದಲನೇದಾಗಿ 1 ಗ್ಲಾಸ್ ನೀರನ್ನ ತಗೊಳ್ಳೋಣ. ನಂತರ ಅದಕ್ಕೆ 1 ಹಿಡಿ ಆಗುವಷ್ಟು ತೊಳೆದಿರ್ತಕ್ಕಂತಹ ನುಗ್ಗೆ ಸೊಪ್ಪನ್ನ ತಗೊಳ್ಳೋಣ. ನಂತರ ಅದಕ್ಕೆ 1 ಇಂಚಷ್ಟು ಶುಂಠಿಯನ್ನ ಹಾಕೊಳ್ಳೋಣ. ಅರ್ಧ ಚಮಚ ಜೀರಿಗೆಯನ್ನ ಹಾಕೊಳ್ಳೋಣ. ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು 7ರಿಂದ 8 ನಿಮಿಷ ಇದನ್ನ ಚೆನ್ನಾಗಿ ಕುದಿಯೋದಿಕ್ ಬಿಡೋಣ. ಇದೇ ನಮ್ಮ ಸೂಪರ್ ಫ್ಯಾಟ್ ಬರ್ನ್ ಡ್ರಿಂಕ್. ಇದನ್ನ ನಾವು ವಾರಕ್ಕೆ ನಿಯಮಿತವಾಗಿ 2ರಿಂದ 3 ಬಾರಿ ಮಾತ್ರ ಬಳಸಬೇಕು. ಯಾಕೆಂದ್ರೆ ನುಗ್ಗೆ ಸೊಪ್ಪು ಉಷ್ಣ ಗುಣವನ್ನ ಹೊಂದಿರೋದ್ರಿಂದ ಅತಿಯಾದ ಉಷ್ಣ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಇದನ್ನ ವಾರದಲ್ಲಿ 2-3 ಬಾರಿ ಮಾತ್ರ ಬಳಸಿ. ಈ ರೀತಿಯಾಗಿ ಸರಿಯಾದ ರೂಟೀನ್ ನ ಫಾಲೋ ಮಾಡೋದ್ರಿಂದ ತಿಂಗಳಲ್ಲಿ 3ರಿಂದ 5 kg ವರೆಗೂ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೋಬಹುದು.
ನಮ್ಮ ಈ ಒಂದು ಕಾನ್ಸೆಪ್ಟ್ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.